ವಿಶ್ವದ ಗಮನ ಸೆಳೆಯುವಂತಹ ದೊಡ್ಡ ಘೋಷಣೆಯನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಇರಾನ್ ಮತ್ತೆ ಅಮೆರಿಕ ನಡುವಿನ ಉದ್ವಿಗ್ನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಸಮಯದಲ್ಲಿ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ. ಟ್ರಂಪ್ ಹೇಳಿದ ಪ್ರಕಾರ ಅಮೆರಿಕದ ಸೇನೆ ಈಗಾಗಲೇ ತನ್ನ ಪ್ರಮುಖ ಮಿಲಿಟರಿ ಕಾರ್ಯಾಚರಣೆಗಳನ್ನು ಯಶಸ್ವಿಯಾಗಿ ನಡೆಸಿದೆ, ಇರಾನ್ ಮೇಲೆ ಭಾರಿ ಒತ್ತಡ ತಂದಿದೆ ಅಂತ ತಿಳಿಸಿದ್ದಾರೆ. ಅವರ ಮಾತಿನ ಪ್ರಕಾರ ಈ ಸಂಘರ್ಷ ಇನ್ನೂ ಕೆಲವು ವಾರಗಳಲ್ಲಿ ಅಂತ್ಯವಾಗುವ ಸಾಧ್ಯತೆ ಇದೆ ಎಂಬ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಇರಾನ್ ಸರ್ಕಾರ ಅಮೆರಿಕದ ಹೇಳಿಕೆಗಳನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. ಇರಾನ್ ಅಧಿಕಾರಿಗಳ ಪ್ರಕಾರ ಅವರು ಯಾವುದೇ ಒತ್ತಡಕ್ಕೆ ತಲೆಬಾಗಲ್ಲ ಮತ್ತೆ ತಮ್ಮ ದೇಶದ ರಕ್ಷಣೆ ಯಾವ ಮಟ್ಟಕ್ಕೆ ಹೋಗಲು ಸಿದ್ಧ ಅಂತ ತಿಳಿಸಿದ್ದಾರೆ. ಈ ಪರಿಸ್ಥಿತಿಯಿಂದ ವಿಶ್ವದ ಅನೇಕ ದೇಶಗಳು ಆತಂಕಕ್ಕೆ ಒಳಗಾಗಿದೆ. ಯಾಕಂದರೆ ಅಮೇರಿಕ ಮತ್ತು ಇರಾನ್ ನಡುವೆ ಯಾವುದೇ ದೊಡ್ಡ ಯುದ್ಧ ನಡೆದರೆ ಅದು ವಿಶ್ವದ ಆರ್ಥಿಕ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತೆ. ಇದ್ರ ಜೊತೆಗೆ ತೈಲ ಬೆಲೆಗಳು ಕೂಡ ಏರಿಕೆ ಆಗುತ್ತೆ. ಕೆಲವು ತಜ್ಞರ ಪ್ರಕಾರ ಇದು ದೊಡ್ಡ ಯುದ್ಧವಾಗುವ ಸಾಧ್ಯತೆ ಕಡಿಮೆ ಇದ್ದರೂ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದೆ. ಈ ನಡುವೆ ಟ್ರಂಪ್ ನೀಡಿದ ಹೇಳಿಕೆ ಒಂದು ರಾಜಕೀಯ ತಂತ್ರನ ಅಥವಾ ನಿಜವಾಗಿಯೂ ಯುದ್ಧ ಅಂತ್ಯವಾಗುವ ಸೂಚನೆನ? ಆ ಪ್ರಶ್ನೆ ಈಗ ಉದ್ಭವಿಸಿದೆ. ಇದೊಂದು ದೊಡ್ಡ ರಾಜಕೀಯ ಆಟವೇ ಅಥವಾ ವಿಶ್ವ ಶಾಂತಿಗೆ ದಾರಿ ಮಾಡಿಕೊಡುವ ಬೆಳವಣಿಗೆ? ಮುಂದಿನ ಕೆಲವು ದಿನಗಳಲ್ಲಿ ಈ ಘಟನೆ ಹೇಗೆ ತಿರುವು ಪಡೆಯುತ್ತೆ ಎಂಬುದನ್ನು ಅತ್ಯಂತ ಕುತೂಹಲಕಾರಿ ವಿಷಯವಾಗಿದೆ. ನಿಮ್ಮ ಪ್ರಕಾರ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಆಗ್ತಿದೆಯಾ ಅಥವಾ ಶಾಂತಿ ಒಪ್ಪಂದ ಆಗುತ್ತಾ? ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ.